ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬನಾನಾ ಬ್ರೆಡ್ ಮಾಡ್ತಾ ಇದ್ದೀನಿ. ಬನಾನಾ ಬ್ರೆಡ್ಡು ಸಾಫ್ಟಾಗಿ ಓವನ್ ಇಲ್ಲದೆ ಯಾವ ರೀತಿ ಮಾಡೋದು ಬನ್ನಿ ತಿಳಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿ ಮಕ್ಕಳಿಗೆ ಇಷ್ಟ ಆಗುವಂಥ ಬನಾನಾ ಬ್ರೆಡ್ಡು. ಇಲ್ಲಿ ಬನಾನಾ ಬ್ರೆಡ್ ಮಾಡೋದಕ್ಕೆ 3 ಬನಾನಾ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕಪ್ ಎಣ್ಣೆ, ಮುಕ್ಕಾಲು ಕಪ್ ಸಕ್ಕರೆ, ಮತ್ತು ಇಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾನು ಗೋಧಿ ಹಿಟ್ಟಲ್ಲಿ ಮಾಡೋಣ ಅಂತ ಅರ್ಧ ಕಪ್ ಹಾಲು, ವೆನಿಲಾ ಎಸೆನ್ಸು, ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಮತ್ತು ಇದು ಬನಾನಾ ಪಾತ್ರೆಗೆ ಹಾಕ್ಕೊಂಡು ಮ್ಯಾಶ್ ಇಟ್ಕೊಳ್ಳೋಣ. ಇಲ್ಲಿ ಸಕ್ಕರೆ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಫುಲ್ ನುಣ್ಣಗೆ ಪೌಡರ್ ಆಗಬೇಕು, ಇಲ್ಲಾಂದರೆ ಅದು ಮ್ಯಾಶ್ ಮಾಡುವಾಗ ಮಿಕ್ಸ್ ಮಾಡ್ಬೇಕಾದ್ರೆ ಕರಗಲ್ಲ. ಅದಕ್ಕೋಸ್ಕರ ನಾವು ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಇದು ಪೌಡರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ. ಇವಾಗ ಬಾಳೆಹಣ್ಣು ತೊಗೊಂಡಿದ್ನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬಾಕ್ಸಿಗೂ ಕೂಡ ಸ್ನ್ಯಾಕ್ಸ್ ಥರ ಕೊಡ್ಬೋದು. ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ಮಕ್ಕಳಿಗೆ ಬೇಗ ಹೋದರೆ ಮಕ್ಕಳು. ಇವಾಗ ಇದೇ ಪಾತ್ರೆಗೆ ಬನಾನಾ ಇಟ್ಕೊಂಡು ನಾನು ಇದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೊರೆ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಸಕ್ಕರೆ ಪುಡಿ ಹಾಕಿನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಅದಕ್ಕೆಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಇಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಲ್ಲ, 1 ಕಪ್ಪು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೆಲ್ದಿಯಾಗಿರುತ್ತೆ. ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಚೆನ್ನಾಗಿ ಅದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಹಾಲು ಹಾಕ್ಕೊಂಡಿದ್ದೀರಲ್ಲ, ಇನ್ನೂ ಸ್ವಲ್ಪ ಬೇಕು ಅಂದರೆ ಆಮೇಲೆ ನೋಡ್ಕೊಂಡು ಹಾಕೋಬೋದು. ಹಾಲು ಜಾಸ್ತಿ ಹಾಕ್ಕೊಳ್ಳೋಕೋಬೇಡಿ. ಇವಾಗ ಬನಾನಾ ಮ್ಯಾಶ್ ಮಾಡಿದ್ನಲ್ಲ, ಅದು ಕೂಡ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ತೆಳ್ಳಗೆ ಮಾಡೋದು ಬೇಡ. ಇದನ್ನು ನಾವು ಕೇಕ್ ಮಾಡ್ತೀವಲ್ಲ ಆ ಥರ ಮಾಡೋದು ಬೇಡ. ಸ್ವಲ್ಪ ದಪ್ಪಾಗೇ ಇದ್ದರೆ ಸಾಕು, ಇದು ಬೆಟರು. ಇದಕ್ಕೆ ಇವಾಗ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ನೀವು ಸಿಕ್ಕಿಲ್ಲ ಅಂದ್ರೂ ಏನು ಯೋಚನೆ ಮಾಡಬೇಡಿ, ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳಿ ಟೇಸ್ಟಿಗೆ. ಇವಾಗ ನಾನು ಬೇಕಿಂಗ್ ಸೋಡಾ ತೊಗೊಂಡಿದ್ನಲ್ಲ, ಬೇಕಿಂಗ್ ಸೋಡಾ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಇಲ್ಲ ಅಂದರೆ ನೀವು ಅಡುಗೆ ಸೋಡಾ ಕೂಡ ಒಂದು ಸ್ವಲ್ಪ ಹಾಕೋಬೋದು, ಏನು ತೊಂದರೆ ಇಲ್ಲ. ಸಿಗಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಇರೋದ್ರಲ್ಲಿ. ಇವಾಗ ಇಲ್ಲಿ ನಾನು ಬ್ರೆಡ್ ಮಾಡೋದನ್ನು ತೊಗೊಂಡಿದ್ದೆ, ಬ್ರೆಡ್ ಮೋಲ್ಡಿಗೆ ನಾನು ಇದು ಬನಾನಾ ಮಿಕ್ಸ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಅದು ತಟ್ಟಬೇಕು. ಕೆಳಗಡೆ ಎಲ್ಲ ನೀಟಾಗಿ ಕೂತ್ಕೊಳ್ಳೋ ಥರ ಒಂದೊಂದು ತಟ್ಬಿಟ್ಟು, ಇಲ್ಲಿ ನಾನೇ ಮನೇಲಿ ಮಾಡಿರೋದು ಇದು ಟೂಟಿ ಫ್ರೂಟಿ. ಹಂಗಾಗಿ ಮೇಲ್ಗಡೆ ಟೂಟಿ ಫ್ರೂಟಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಈ ಥರ ಪ್ಲೇನ್ ಬ್ರೆಡ್ಗಳಿಗೆ ಹಾಕ್ಕೊಟ್ರೆ, ಕೇಕ್ ಮೇಲೆಲ್ಲ ಹಾಕ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ. ನೋಡಿ, ಇಷ್ಟು ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಫುಡ್ ಕಲರ್ ಇರಲಿಲ್ಲ, ಗ್ರೀನ್ ಕಲರು, ಹಾಗಾಗಿ ನಾನು ಹಾಕಿಲ್ಲ ಗ್ರೀನ್ದು. ಎಲ್ಲೋ ಮತ್ತು ಆರೆಂಜ್ ಹಾಕಿದ್ದೀನಿ. ಇಲ್ಲಿ ಒಂದು ಕಡಾಯಿ ತೊಗೊಂಡು ನಾನು ಫ್ರೀ ಹೀಟಿಗೆ ಇಟ್ಟಿದ್ದೆ, ಫುಲ್ ಸ್ಲೋವಲ್ಲಿ. ಇಲ್ಲಿ 1/4 ಗಂಟೆ ಹೀಟ್ ಆಗಿದೆ ಚೆನ್ನಾಗೆ. ಇವಾಗ ಅದರೊಳಗಡೆ ನಾನು ಕೇಕ್ ಪೆನ್ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಕ್ಲೋಸ್ ಮಾಡೋಣ. 30 ರಿಂದ 40 ನಿಮಿಷ ಲೋ ಫ್ಲೇಮಲ್ಲೇ ಇದು ಇದಾಗಬೇಕು, ಬೇಕಿಂಗ್ ಆಗಬೇಕು. ನೋಡಿ, ಇಲ್ಲಿ 30 ರಿಂದ 40 ನಿಮಿಷ ಆಗಿದೆ, ಬೇಕಿಂಗ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಬ್ರೆಡ್ಡು, ಸಖತ್ತಾಗಿ ಕಾಣಿಸ್ತಾ ಇದೆ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ. ಈ ಥರ ಪೀಸ್ ಕಟ್ ಮಾಡ್ಕೊಳ್ಳಿ. ನಮಗೆ ಇದು ಯಾವ ರೀತಿ ಇರುತ್ತೆ, ರಸ್ಕ್ ಇರುತ್ತಲ್ಲ ಆ ಪೀಸಸ್ ಥರ ಚೆನ್ನಾಗಿದೆ. ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.